ಮೇರ್ ನೀನು ಮುಸ್ಲಿಮ್ ಆಗಿರೋದನ್ನ ಕಲಿ. ನಮ್ಮ ಹಿಂದೂ ದೇವರುಗಳನ್ನ, ನಮ್ಮ ಹಿಂದೂ ಜನರನ್ನ ಅಥವಾ ನಮ್ಮ ಹಿಂದೂ ಸಂಸ್ಕೃತಿಯನ್ನ ನನ್ನ ಮಗನೇ ಮಾತಾಡಕ್ ಬಂದ್ರೆ ಏನಿಲ್ಲ, ನಿನಗೆ ನೆಟ್ಟಗಿದ್ರೆ ಸರಿ. ನೀನು ಮುಸ್ಲಿಮ್ ಆಗಿರೋದನ್ನ ಕಲಿ. ನಮ್ಮ ಹಿಂದೂ ಧರ್ಮದ ನಡುವೆ ತಂದು ಜಗಳ ಇಡೋದು, ಆ ದೇವ್ರ ಬಗ್ಗೆ ಹೇಳೋದು, ಈ ದೇವ್ರ ಬಗ್ಗೆ ಹೇಳೋದು, ಸ್ಥಳದ ಗೌಡ್ರ ಬಗ್ಗೆ ಹೇಳೋದು ನಿನ್ಗೆ ಯಾಕೆ ಕಲಿಬೇಕು, ನಿಂದೆಷ್ಟಿದೆ ಅಷ್ಟು ನೋಡ್ಕೋ ಅಂತ ಹೇಳಿ ಕಮೆಂಟ್ ಹಾಕ್ತಿರೋ ಬೋಳಿ ಮಕ್ಕಳಿಗೆಲ್ಲ ಒಂದು ಮಾತು, ನಿಮ್ಮ ಅಮ್ಮ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಅಜ್ಜಿ ಅಥವಾ ಇನ್ಯಾರೋ ನಿಮ್ಮನೆ ಒಂದು ಹೆಣ್ಣು ಮಗಳನ್ನ ಬೆತ್ತಲೆ ಮಾಡಿ ರೇಪ್ ಮಾಡಿ ಸಾಯಿಸಿ ಒಂದು ಮರಕ್ಕೆ ನೇತು ಹಾಕಿದ್ರೆ ಹಾಗೂ ಅವಳ ಯೋನಿ ಒಳಗಡೆ 6 ಇಂಚು ಮಣ್ಣು ತುರುಕಿ ಅವಳಿಗೆ ಮನಸ್ಸೋ ಇಚ್ಛೆ ಹೊಡೆದು 5 ರಿಂದ 6 ಜನ ಅವಳ ಮೇಲೆ ಅತ್ಯಾಚಾರನ ಮಾಡಿ ಅವಳನ್ನ ಬೆತ್ತಲೆಗೊಳಿಸಿ ಒಂದು ಮರಕ್ಕೆ ನೇತು ಹಾಕಿರ್ತಾರೆ. ಇಂಥ ಸಿಚುವೇಶನ್ ನಿಮ್ಮ ಅಮ್ಮಂಗೋ ನಿನ್ನ ತಂಗಿಗೋ ಬಂದಿದ್ರೆ ಲೋಫರ್ ನನ್ನ ಮಕ್ಕಳ, ನೀವು ಈ ಥರ ಒಂದು ಕಮೆಂಟನ್ನು ಹಾಕ್ತಿರ್ಲಿಲ್ಲ. ಯಾವನ್ ಸಮೀರಿಗೆ ಬೈತಿದ್ದೀರೋ ನಿಮ್ಮ ಅಪ್ಪಂಗೆ ನೀವು ಹುಟ್ಟಿದ್ರೆ ಅದನ್ನ ಲೈವಲ್ಲಿ ಬಂದು ಮಾತನಾಡಿ ಅವಾಗ ನಿಮ್ಮನ್ನ ಒಪ್ಕೋತೀವಿ ನೀವು ಗಂಡಸು ಅಂತ ಹೇಳಿ. ನೀವು ಒಂದು ಕೊಲೆಯ ಬಗ್ಗೆ, ಒಂದು ಹೆಣ್ಣು ಮಕ್ಕಳಿಗಾಗಿರುವಂತಹ ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದಾಗ ಅವನಿಗೆ ಕಮೆಂಟ್ ಮುಖಾಂತರ ಹೋಗಿ ಅವನು ಮುಸ್ಲಿಮು, ಅವನೇ ಯಾಕೆ ಹಿಂದೂಗಳ ಬಗ್ಗೆ ಅಂತ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಿಬಿಟ್ಟು ನಿಮ್ಮ ಗಂಡಸ್ತನಕ್ಕೆ. ನೀವು ಅಷ್ಟು ಧೈರ್ಯಶಾಲಿಗಳಾಗಿದ್ರೆ ಮುಂದೆ ಬಂದು ಮಾತನಾಡಿ. ಅವನು ಹೇಗೆ ಒಂದು ಪ್ರೂಫ್ಗಳನ್ನ ಇಟ್ಕೊಂಡು ವಿಡಿಯೋ ಮಾಡಿ ಹೇಳಿದಾನೋ ಹಾಗೆ ನೀವು ಕೂಡ ಪ್ರೂಫ್ಗಳನ್ನ ಇಟ್ಕೊಂಡು ಮುಂದೆ ಬಂದು ವಿಡಿಯೋ ಮಾಡಿ. ಇಷ್ಟು ಮಾತಾಡ್ತಿದ್ದೀರಲ್ಲ ಧರ್ಮಸ್ಥಳದ ಬಗ್ಗೆ, ಅಲ್ಲಾಗಿರುವಂತಹ ಹಲವಾರು ಘಟನೆಗಳನ್ನ ಒಂದೊಂದಾಗಿ ಎಷ್ಟು ಕ್ಲೀನ್ ಆಗಿ ಸಾಕ್ಷಿ ಸಮೇತ ಹೊರಗೆ ತಂದಿದ್ದಾನೆ. ಅವನು ನಿಜವಾದ ಗಂಡಸು. ಎಲ್ಲೋ ಕುತ್ಕೊಂಡು ನನ್ನ ಮಕ್ಕಳ ಧರ್ಮ ಅಂತ ಹೇಳಿ ಜನಗಳನ್ನು ಯಾಮಾರಿಸ್ಕೊಂಡೇ ಬಂದ್ಬಿಟ್ರಿ. ದುಡ್ಡು ಕಾಸಿಂದ ನ್ಯಾಯವನ್ನ ಕೊಂದೇ ಹಾಕಿಬಿಟ್ಟಿದ್ದೀರಾ. ಇವತ್ತು ಕೂಡ ಜನಗಳು ಸುಮ್ಮನಾದ್ರೆ ನಾಳೆ ನಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ಆ ಥರ ಘಟನೆಗಳು ಆಗ್ಬೋದು. ಇವತ್ತೇ ಎಲ್ಲರೂ ಕೂಡ ಎಚ್ಚೆತ್ತಿದ್ದೀರಾ. ಇದನ್ನ ಇಷ್ಟಕ್ಕೆ ಮುಗಿಸ್ಬೇಡಿ. ಇದು ಮುಚ್ಚಿದ ಕೆಂಡದಂತೆ ಇರೋದು ಬೇಡ. ಇದು ದೊಡ್ಡ ಜ್ವಾಲೆಯಾಗಿ ಉರಿಬೇಕು. ಯಾವ ಲೋಫರ್ ನನ್ನ ಮಗ ಅದನ್ನ ಮಾಡಿದಾನೋ, ಆ ಘಟನೆಯನ್ನ ಯಾರು ಮಾಡಿದಾರೋ, ಸೌಜನ್ಯದ ಮೇಲೆ ಯಾರ್ಯಾರು ಎಗರಿದ್ರೋ ಅವ್ರೊಬ್ಬರು ಕೂಡ ಈ ಸಮಾಜದಲ್ಲಿ ಬದುಕಲಿಕ್ಕೆ ಅರ್ಹರಿಲ್ಲ. ಅವರಿಗೆ ತಕ್ಕಂತಹ ಶಿಕ್ಷೆ ಆಗಲೇಬೇಕು. ಅದು ಯಾವನಾದ್ರೂ ಆಗಿರಲಿ, ಅವನು ಯಾವ ಮಟ್ಟಕ್ಕಾದ್ರೂ ಬೆಳೆದಿರಲಿ, ಅವನು ಎಷ್ಟು ಜನ ಸಪೋರ್ಟ್ ಆದ್ರೂ ಮಾಡ್ತಿರ್ಲಿ, ಆದರೆ ನಮ್ಮ ದೇಶದಲ್ಲಿರುವಂತಹ ನ್ಯಾಯಾಂಗ ಕಾನೂನು ಏನಿದೆ ಅವನಿಗೆ ತಕ್ಕಂತಹ ಶಿಕ್ಷೆ ಕೊಡಲೇಬೇಕು. ಇದನ್ನ ಈಗಲೇ ನಿಲ್ಲಿಸ್ಬೇಡ್ರಿ. ಎಲ್ಲರೂ ಕೂಡ ಸೌಜನ್ಯಗೆ ಜಸ್ಟಿಸನ್ನು ಕೊಡಿಸ್ಲೇಬೇಕು. ನಾವು ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ. ನಿಮಗೇನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ.